ಮಾಡಿದ್ದಾರೆ ಎಂಬ ಗಂಭೀರ ಆರೋಪ ಇದೀಗ ರಾಜಕೀಯ ವಲಯದಲ್ಲಿ ಸಂಚಲನ ಸೃಷ್ಟಿಸಿದೆ. ಈ ಪ್ರಕರಣದಲ್ಲಿ ಹೆಸರು ಕೇಳಿ ಬರುತ್ತಿರುವರು ಕಾಂಗ್ರೆಸ್ ಮಹಾನಗರ ಪಾಲಿಕೆ ಸದಸ್ಯೆ ಉಮಾದೇವಿಯವರ ಪತಿ ಶಿವರಾಜ್. ಜನರಿಂದ ಹಣ ಪಡೆದು ವಂಚನೆ ಮಾಡಿದ್ದಾರೆ ಎಂಬ ಆರೋಪ ಎದುರಿಸುತ್ತಿರುವ ಶಿವರಾಜ್ ಇದೀಗ ಎಲ್ಲ ಆರೋಪಗಳನ್ನು ತಳ್ಳಿ ಹಾಕಿದ್ದಾರೆ. ಪ್ರಕರಣಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ, ನಾನು ಕೇವಲ ಮಧ್ಯವರ್ತಿಯಾಗಿದ್ದೆ, ಜನರು ನನ್ನ ಮನೆಗೆ ಬಂದು ಹಣ ಕೊಟ್ಟು ಹೋಗಿದ್ದಾರೆ ಎಂದು ಶಿವರಾಜ್ ಸ್ಪಷ್ಟ ನೀಡಿದ್ದಾರೆ. ಜಮೀನು ಬೇರೆಯವರ ಹೆಸರಿನಲ್ಲಿದೆ. ನಾನು ಕಾಂಗ್ರೆಸ್ ಮುಖಂಡ, ನನ್ನ ಪತಿ ಪಾಲಿಕೆ ಸದಸ್ಯ ಆಗಿರುವುದರಿಂದ ಜನರು ನನ್ನನ್ನು ನಂಬಿ ಬಂದಿದ್ದಾರೆ. ನನ್ನ ಪ್ರಭಾವ ಕುಗ್ಗಿಸಲು ಷಡ್ಯಂತ್ರ ಮಾಡಲಾಗುತ್ತಿದೆ ಎಂದು ಆರೋಪಿಸಿದ್ದಾರೆ. ಇನ್ನು ಒಂದು ಹೆಜ್ಜೆ ಮುಂದೆ ಹೋಗಿರುವ ಶಿವರಾಜ್, ಸರ್ಕಾರಿ ಜಾಗದಲ್ಲಿ ಮನೆ ಕಟ್ಟಬೇಡಿ ಎಂದು ನಾನು ಮೊದಲೇ ಹೇಳಿದ್ದೆ, ಆದರೆ ಅವರು ಮನೆ ಕಟ್ಟಿದ್ದಾರೆ. ಮಾರಾಟದ ಮಾತುಕತೆ ಅವರೇ ಮಾಡಿಕೊಂಡಿದ್ದಾರೆ. ಅವರಿಗೆ ಹಣ ಎಣಿಸಲು ಬರೋದಿಲ್ಲ ಎಂದು ನಾನು ಹಣ ಎಣಿಸಿಕೊಟ್ಟಿದ್ದೇನೆ ಎಂದು ವಾದ ಮಂಡಿಸಿದ್ದಾರೆ. ಆದರೆ ಹಣ ಪಡೆದಿರುವುದು ಹಾಗೂ ಮಾತುಕತೆ ನಡೆಸಿರುವುದಾಗಿ ಹೇಳಲಾಗುತ್ತಿರುವ ವಿಡಿಯೋಗಳು ಹೊರಬಿದ್ದಿದ್ದರೂ ಕೂಡ ಶಿವರಾಜ್ ಯಾವುದೇ ತಪ್ಪು ಒಪ್ಪಿಕೊಳ್ಳದಿರುವುದು ಇದೀಗ ಹೊಸ ಚರ್ಚೆಗೆ ಕಾರಣವಾಗಿದೆ. ಈ ಪ್ರಕರಣದ ಸತ್ಯಾಸತ್ಯತೆ ಏನು? ಸರ್ಕಾರಿ ಜಾಗ ಮಾರಾಟದ ಹಿಂದೆ ಇನ್ನೂ ಯಾರು ಇದ್ದಾರೆ? ತನಿಖೆಯಲ್ಲಿ ಮತ್ತಷ್ಟು ಸ್ಫೋಟಕ ಮಾಹಿತಿ ಹೊರಬೀಳುವ ಸಾಧ್ಯತೆ ಇದೆ. ನಾವು ಮಾಡ್ಕೊಂತೀವಿ ಅಷ್ಟೇ ತಪ್ಪ. ಅವ್ರು ಬಂದು ಹಿಂಗೆ ಮಾಡ್ತಾರೆ, ಇವ್ರು ಬಂದು ಹಿಂಗೆ ಮಾಡ್ತಾರೆ ಅಂತ ನಾವು ಅನ್ಕೊಂಡಿಲ್ಲ. ಏನು ಉದ್ದೇಶ ಇಟ್ಕೊಂಡಿಲ್ಲ ನಾವು. ಇವಾಗ ಅದು ಮಾಡ್ತೀವಿ, ಇದು ಮಾಡ್ತೀವಿ. ಇನ್ನೊಂದು ಕೈಲಿ ಇಟ್ಟು ಆಮೇಲೆ ಇನ್ನೊಂದು ಇಟ್ಟು ಬೆಳಗ್ಗೆ ತಗೊಂಡೋಗಿದ್ರು ಸರ್. ಇಲ್ಲ ಇಲ್ಲ ಅವ್ರು ಮಾಡ್ಬೇಕು. ಅವ್ರೆಲ್ಲ ಯಾರು ಬಂದಿಲ್ಲ ಅಂತ ಹೇಳ್ದವ್ರು. ಇವಾಗ ನೀವು ಎದಕ್ ಮನೆ ಕಟ್ಸಿರ ಅಂತ ನಮಗೆ ರಿವರ್ಸ್ ಕಟ್ಟಂದ್ರೆ ಯಾರು ಕಟ್ಟಂದ್ರೆ ನಿಮ್ಮ ಮನೆ ಅಂತ ಹೇಳ್ತಾರೆ ಸರ್. ಏನ್ ಮಾತಾಡ್ಬೇಕು ನಿಮ್ಗೆ ಅಂತ ಇಲ್ಲ. ಕಂಪ್ಲೇಂಟ್ ಕೊಡ್ಬೇಕು. ನಿನ್ನೆ ವಾಪಸ್ ಬಂದಿದ್ದೀನಿ ಬೇರೆ ಕಡೆ ಕೆಲಸ ನಾವು ಹೋಗಿಲ್ಲ ಸರ್. ನಮಗೆ ಅವ್ರ ಪ್ಲಾಟ್ ಒಂದೇ ಕೊಡ್ತೇವೆ ಅಂದ್ರೆ ಇದೆಲ್ಲ ಖರ್ಚು ಯಾರು ಕೊಡ್ಬೇಕು ಸರ್? ನಾವು ಮನೆ ಕಳ್ಸ್ಕೊಂಡು ಇದೆಲ್ಲ ಬಾಣ ನೀನು ಬಾ ಇಬ್ಬರು ಏನಿಲ್ಲ, ಅದೇ ಅಂತದೇನೇನಿಲ್ಲ. ಅವ್ರು ಕೇಳ್ತಾರ ಏನ್ ನಷ್ಟ ಆಗತ್ತಲ್ಲ ಎದಕ್ಕ ಹೇಳ್ರಿ. ಯಾರು ತೆಗಿದ್ರು ಮನೆ? ಅವ್ರು ಯಾರು ಹೆಸರೇನಮ್ಮ? ಶಿವರಾಜ್ ಅವರು ಕೊಟ್ಟಾರಂತೆ ಪಾಪ. ಲ್ಯಾಟ್ ಕೊಟ್ಟಾರಂತೆ, ಹಾಕೋರಿ ಬಾಡಿಗೆ ಮನೆಗೆ ಅದೀವಣ ನಾವು ಹಿಂಗೆ ಅಂತ ಹೇಳ್ಯಾರಂತೆ. ಅವ್ರು ಏನೋ ಬಾಡಿಗೆ ಎಷ್ಟು ದಿವಸ ಅಂತ ಕಟ್ಟಬೇಕಂತ ಅವ್ರು ಬಂದು ಇಲ್ಲ ಇದಾರ ಕಟ್ಕೊಂತ ಇದಾರ ಪಾಪ. ಎಷ್ಟು ರೊಕ್ಕ ಕೊಟ್ಟಿದ್ರಿ? ಎಷ್ಟೋ ಅದು ಲಕ್ಷ ರೂಪಾಯಿ ಏನೋ ಕೊಟ್ಟಾರಂತೆ, 1,50,000 ಏನೋ ಕೊಟ್ಟಾರಂತೆ ಅವರು. ಹಿಂಗೆ ಮಾಡ್ಕೊಂತೀವಣ್ಣ ಸ್ವಲ್ಪ ಅಂದರೆ, ನೋಡಮ್ಮ ಸ್ವಲ್ಪ ನೋಡಿ ಮಾಡ್ಕಾರಿ ಹಿಂಗೆ ಅಂತ ಹೇಳಾರಂತೆ. ಅವರು ಇನ್ನು ಮಾಡಿದ್ರಿ ಅಂತ ಅಲ್ಲಿ ಇಲ್ಲಿ ಸ್ವಲ್ಪ ರೊಕ್ಕ ತಗೊಂಡು ಬಂದು ಅವರು ಮಾಡ್ಕೊಂಡಾರ. ಇದು ಗೌರ್ಮೆಂಟ್ ಯಾಣಿಗೂ ಇರಬಾರ್ದು, ಮಾಡ್ಕೋಬಾರ್ರಿ ಅಂತ ಹೇಳ್ಯಾರಂತೆ. ನೋಡಿ ಮಾಡ್ತಾರೆ ಅಂತ ಹೇಳಿದ್ರೆ ಇವರು ಒಂದಕ್ಕೊಂದಕ್ಕೆ ಮಾಡ್ಕೊಂಡ್ರೆ ಅಲ್ಲ ಆಯ್ತಲ್ಲ, ಸ್ವಲ್ಪ ಮತ್ತೆ ನೀರು ಬಂದ್ರೆ ಸ್ವಲ್ಪ ಬೇಸ್ ಮಾಡ್ಕೊಂಡ್ರೆ ಬೇಸ್ ಇರ್ತಲ್ಲ ಅಂತ ಅವ್ರು ಮಾಡ್ಕೊಂಡಾರೆ. ಇವಾಗ ಇವರೆಲ್ಲರೂ ಬಂದು ಎಲ್ಲ ಇದು ಮಾಡೋದು. ಹೆಂಗೆ ನಿಮ್ಮ ಪರಿಸ್ಥಿತಿ? ಇನ್ನು ಇದಕ್ಕೆ ಯಾರು ಕೌನ್ಸಿಲರ್ಗಳು ಮತ್ತು ಅವ್ರು ಯಾರು ನಮ್ಮ CM ಅವರು ಅವರೆಲ್ಲ ನ್ಯಾಯ ಮಾಡಬೇಕು. ಮತ್ತು ಇನ್ನು ಇದಕ್ಕೆ ಪರಿಸ್ಥಿತಿ ಯಾರಂದರೆ, ಮತ್ತು ಅವರು ಓಟ್ ಹಾಕೋ ಟೈಮ್ನಾಗ ಬಂದು ನಮ್ಗೆ ಓಟ್ ಹಾಕ್ರಿ ನಾವು ಹಂಗೆ ಉದ್ಧಾರ ಮಾಡ್ತೀವಿ, ಹಿಂಗೆ ಉದ್ಧಾರ ಮಾಡ್ತೀವಿ, ಬಡವ್ರಿಗೆ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ ಹೇಳ್ತಾರಲ್ಲ ಅವರು. TV ನಾಗ ಮತ್ತು ಯಾವ್ದ್ರಾಗ ಎಲ್ಲನ ನಾವು ಬರ್ರಮ್ಮ ಹಿಂಗೆ ನಾವು ನಿಮಗೆ ನ್ಯಾಯ ಮಾಡ್ತೀವಿ. ಶಿವರಾಜ್ ಏನಂದ್ರು? ಏನಂತ ಇದಾರೆ ಅವ್ರು ಎಲ್ಲ ಮಾತಾಡಿ ಏನೋ ಒಂದು ಮಾಡೋಣ್ರಮ್ಮ ಮತ್ತೆ ಅಂತ ಹೇಳ್ತಾ ಇದಾರಂತೆ ಅವರು. ಕಂಪ್ಲೇಂಟ್ ಕೊಡ್ತಾರ ಯಾರು? ಅದೇ ಇವ್ರು ಎಲ್ಲಾರು ಅಂತ ಇದಾರ, ನಾವು ಮತ್ತೆ ಇಷ್ಟು ರೊಕ್ಕ ತಂದೀವಿ ಮತ್ತೆ ಯಾರು ಕೊಡ್ಬೇಕು, ನಮ್ಗೆಲ್ಲ ನಷ್ಟ ಕಂಪ್ಲೇಂಟ್ ನಿನ್ನೆ ಹೋದ್ರೆ ಅವ್ರು ಬಂದು ಕಂಪ್ಲೇಂಟ್ ನಿನ್ನೆ ಮಾಡಿದ್ರು. ಎಷ್ಟು ಮನೆ ಮಾಡಿದಾರ ಅವರು? ಇವಾಗ ಒಂದು 15 ಮನೆ ಮಾಡ್ಯಾರ. 15 ಕಂಪ್ಲೇಂಟ್ ಎಲ್ಲಿ ಕೊಡಕ್ಕೆ ಹೋಗಿದ್ರು? ಇಲ್ಲೇ ಇವಾಗ ಈ ಏರಿಯಾ ಯಾವ್ದು ಬರ್ತದೆ ಕಂಪ್ಲೇಂಟ್ ಅಲ್ಲಿ ಇಲ್ಲಿ ಬರ್ತದೆ ಅವ್ರು ಇನ್ನೇ ಆಕ್ಷನ್ ತಗೊಂಡಿಲ್ಲ. ಏನು ಯಾವತ್ತ ಬಾ ಅಂದ ನಾಳೆ ಬರ ಅಂತ ಹೇಳ್ಯಾರ. ಶ್ರೀನಿವಾಸ್.
1 10ಕ್ಕೆ ತಗೊಂಡಿವಿ, 3 ಪ್ಲಾಟ್ ತಗೊಂಡಿವಿ ಸರ್. ಇವಾಗ ಬೇಸ್ಮೆಂಟ್ ಕಟ್ಟಿವಿ ಸರ್. ನಮ್ಗೆ ಯಾವ್ದು ಹೇಳಿಲ್ಲ ಸರ್, ಯಾವ ಮಾತು ಹೇಳಿಲ್ಲ. ನಿನ್ನೆ ಸಡನ್ గా ಬಂದು ಹಂಗ್ ಮಾಡ್ಯಾರ ಸರ್. ಯಾರ ಹತ್ರ ತಗೊಂಡ್ರಿ? ಶಿವರಾಜ್ ಹತ್ರ ತಗೊಂಡಿವಿ ಸರ್. ಈಗ 3 ವರ್ಷ ಮೇಲೆ 4 ವರ್ಷ ನಡೀತೈತೆ ಸರ್. ಎಷ್ಟು ತಗೊಂಡಿದ್ರು ಅವರು? ಅವರು ನೀವ್ ಅಕ್ಕೇರಿ ನಾವ್ ಇದೀವಿ ಎಲೆಕ್ಷನ್, ನಾನು ಹೇಳೋ ತಟ್ಟಿಗೆಲ್ಲ ನೀವ್ ಮಾಡ್ಕೋಬೇಕು. ನಾನು ಏನೋ ಒಂದು ಮಾಡ್ತೀನಿ ನಿಮ್ಗೆ, ನಾನೆಲ್ಲ ಮಾತಾಡ್ತೀನಿ, ಎಲ್ಲರ್ತ ಮಾಡಿ ಕೊಡ್ತೀನಿ. ಅಕ್ರಮ ಸಕ್ರಮ ಬಂದಾಗ ನಾನೆಲ್ಲ ಮಾಡ್ಕೊಡ್ತೀನಿ, ನೀವೇನ್ ಟೆನ್ಷನ್ ತಗೊಬೇಡ್ರಿ. ಗುಡ್ಸ್ಲುಗಳು ಹಾಕ್ಯಾರ ಅಂತ ಹೇಳ್ಯಾರ ಸರ್. ಇದು ಗುಡ್ಸ್ಲಾಕಂದ್ರೆ ಹೆಂಗ ಒಂದೇ ಸರಲ್ಲ ಮನೆ ಕಟ್ಟೋದು, ನಾವು ಹಗ್ಲೆಲ್ಲ ಕಟ್ಟಲ್ಲ ಅಂತ ಹೇಳಿ ನಾವು ಸ್ವಲ್ಪ ಬೇಸ್ಮೆಂಟ್ ಹಾಕಂದ್ರೆ ಏಕಕ್ಕೆ ಮನೆ ಅಂತ ಹಾಕೊಂಡಿವಿ ಸರ್. ಇವಾಗ ನಮಗೆ ಪರಿಹಾರ ಬೇಕು ಸರ್. ಅದು ಅಲ್ಲ ಶಿವರಾಜ್ ಏನಂದ್ರೆ ನಿಮ್ಗೆ? ಶಿವರಾಜರ ಅವ್ರು ಕಾಣ್ತಿಲ್ಲ ಸರ್, ಅವ್ರು ಏನನ್ನೋದು ಮಾತಾಡಿಲ್ಲ, ನಮ್ ತಗ ಬಂದಿಲ್ಲ ಅಸಲ್, ನಮಗೆ ಭೇಟಿ ಆಗಿಲ್ಲ ಸರ್. ಫೋನ್ ಮಾಡಿದ್ರೆ ಎತ್ತೋಲ್ರಿ ಸರ್, ಅವ್ರು ರಿಸೀವ್ ಮಾಡುವಲ್ರಿ. ನಮ್ಗೆ ಎಷ್ಟು ತಗೊಂಡ್ರಿ ತಮ್ಮ ನೀವು? 1 10ಕ್ಕೆ ಸಣ್ಣ 1,10,000 ಸರ್ ಒಂದು ಪ್ಲಾಟ್ ಬಂದು. ಹಿಂಗೆ ಎಷ್ಟು ಜನ ತಗೊಂಡಿದ್ದಾರೆ ಇಲ್ಲೆಲ್ಲ ಜಗ್ಗಿ ಜನ ತಗೊಂಡಾರ ಸರ್. ಎಷ್ಟು ಜನ ಇರ್ಬೋದು? ಒಂದು 50-60 ಪ್ಲಾಟ್ ಮೇಲೆ ಹೋಗವ್ ಸರ್. ಜಗ್ಗಿ ಜನ ಇದಾರೆ ಸರ್. ಮುಂದಿನ ದಾರಿ ಹೆಂಗ? ಮುಂದಿನ ದಾರಿ ಏನಿಲ್ಲ ಸರ್, ನಮಗೆ ಗೌರ್ಮೆಂಟ್ ಏನೋ ಒಂದು ಇದು ಮಾಡ್ಬೇಕು ಸರ್. ಮತ್ತೆ ನಿಮ್ಮ ಹೆಸರು? ಕವಿತಾ ಸರ್, ನಮಗೆ ಕೊಡ್ಬೇಕಂತ ಇದೀವಿ ಸರ್. ಮತ್ತೆ ಏನ್ ಮಾಡ್ತೀವಿ ಸರ್, ನಿನ್ನೆ ಇಷ್ಟೊತ್ತಾದ್ರೂ ಕೂಡ ಸರ್, ಅದು ಇಷ್ಟೊತ್ತಾದ್ರೂ ಕೂಡ ಬಂದು ಕಾಣಿ ಯಾವ್ದೋ ಒಂದು ಧೈರ್ಯ ಕೊಟ್ಟೋಗ್ಬೇಕಲ್ಲ ಸರ್ ನಮ್ಗೆ. ನಾವು ಬಡವ್ರು 1 ರೂಪಾಯಿ ಎತ್ತಿಟ್ಟು ಹುಡುಗರಾಗಾರ ಅಂತೇಳಿ ನಾವು ಮಾಡ್ಕೊಂಡಿರ್ತೀವಿ ಸರ್. ಮತ್ ನಮ್ಗೆ ಹಿಂಗ್ ಮಾಡಿದ್ರೆ ನಾವ್ ಎಲ್ಲಿಗೆ ಹೋಗ್ಬೇಕು ಸರ್? ಯಾವ ಕುಣಾಗ ಬಿದ್ದು ಸಾಯ್ಬೇಕು? ಸಾಯೋದ್ ಬಿಟ್ರೆ ಇನ್ನೇನ್ ಪರಿಹಾರನೇ ಇಲ್ಲ ಸರ್ ನಮ್ಗೆ. ಗೌರ್ಮೆಂಟ್ ಮಾಡ್ಕೊಡ್ಬೇಕು ಸರ್. ಅವ್ರು ನಿನ್ನೆ ADS ಸಾಯೋರು ಬಂದಿದ್ರಲ್ಲ, ಅವ್ರು ಏನಂದ್ರೆ? ಯಾರು ಏನಂದಿಲ್ಲ ಸರ್, ಯಾರು ಏನ್ ಮಾತಾಡಿಲ್ಲ ಸರ್. ನಮ್ ತಕ್ಕ ಬಂದ್ ಸುಮ್ಮನೆ ಕೆಡಿಬಿಟ್ರು. ಕೊಟ್ಟಿಲ್ಲ ಅಸಲ್, ನಾವ್ ಹಿಂಗ ಕಿತ್ತಿದ್ದೀವಿ ಮನೆಗೆ ಸರ್. ಸಣ್ಣ ತಂದೆ ಇಕ್ಕಿವಿ ಇದ್ರಾಗ. ಎಷ್ಟು ನಾವು ಒಬ್ಬೊಬ್ರು 1.5 ಲಕ್ಷ ಹಂಗ ಒಂದೊಂದು ಪ್ಲಾಟ್ ತಗೊಂಡಿವಿ. 20-30 ಸೈಜ್ ಪ್ಲಾಟ್. ನಾನು 5 ದಿನ ಸರ್ಕಾರ ನಂದ ಐತೆ ಕಟ್ಕೊಳ್ರಿ, ನಾನು ಇರ್ತೀನಿ, ನಾನು ಇರೋವಾಗ ನಾನು ಮಾಡ್ಕೊಡ್ತೀನಿ. ಯಾರು ಹೇಳಿದ್ರು ನಿಮ್ಮ ಮಾತು? ಶಿವರಾಜ್. ನಿಮ್ಗೆ ಗೊತ್ತಿಲ್ಲ ಅಲ್ಲ ಇದೆ ಅಂತ ಹೇಳಿ ಸರ್ಕಾರ ಫೇಕ್ ಅಂತ? ಆಯ್ತಂದ್ರೆ ನನ್ನ ಕೈದಾಗ ಆಯ್ತಿದ್ದು ಎಲ್ಲ. ನಾನು 5 ದಿನ ಜಾಗ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಹಂಗ ಹೇಳಿದ್ಕ ನಾವ್ ತಗೊಂಡು ಇದು ಮಾಡಿದ್. ನಮಗೆ ಹಿಂಗೆಲ್ಲ ಆಗ್ತಿತ್ತಂದ್ರೆ ನಾವ್ ಹೆಂಗ DC ಅವ್ರಿಗೆ ಹೇಳಿದಾರ ಈ ಮಾತು? ಏನು ಗೊತ್ತಿಲ್ಲ ಸರ್. ಅವ್ರ ಹೇಳಿವೆ ಸಾರಲ್ಲಿ ಎಲ್ಲರಿಗೆ ಮಾಡ್ಬೇಡ್ರಿ ಸರ್. ಎಲ್ಲ ಒಂದು ನಮ್ಗೆ ಟೈಮಿಂಗ್ ಬೆಂಗಳೂರು ಹೈದ್ರಾಬಾದ್ ಅದೆಲ್ಲ ಕೆಲ್ಸಕ್ಕೆ ಹೋಗಿ ಅಪಾಯಿಂಟ್ಮೆಂಟ್ ಅಲ್ಲಿ ಕೆಲಸ ಮಾಡಿ ಆ ಸಾಲ ತಂದು ಅಲ್ಲಿ ಸ್ವಲ್ಪ ಇಕ್ಕಿವಿ ಸರ್. 5 ರೂಪಾಯಿ ಬಡ್ಡಿ ಎಲ್ಲ. ಇವ್ರು ಕೆಡವರು ಬಂದಿದ್ರಲ್ಲ ADS ಸರ್ಕಾರ, ಅವ್ರು ಏನಂದ್ರೆ? ಅವ್ರು ನಮ್ಗೆ ನೋಟಿಸ್ ಕೊಟ್ಟಿಲ್ಲ, ಏನ್ ಕೊಟ್ಟಿಲ್ಲ. ಅವ್ರು ಚಡಾಂದಾಗ ಬಂದ್ಬಿಟ್ಟಾರ, ಕೆಡ್ಸ್ಬಿಟ್ಟಾರ, ಹೋಗಾರ. ನಿಮ್ಮ ಹೆಸರು? ಕೆಲ್ಸ ನನ್ನ ಹೆಸರು ಇವಾಗ ನಾಗರಾಜ್. ಅದು ನನ್ನ ಹೆಸರು ಶಿವರಾಜ್ ಅಂತೇಳಿ, ಅಭಿನಗರ ಹಿರಿಯ ಮುಖಂಡರು. ಅಲ್ಲಿ ನಮ್ಮ ಮನೆ ಎದುರಿಗೆ ಇರೋದು ಮುನ್ನೂರಪ್ಪ ಅಂತೇಳಿ ಅವರು ಹೇಳಿ ಮಾತಾಡ್ತಾ ಇದ್ರು. ಅವ್ರು ಮಾತಾಡ್ತಿದ್ರೆ, ಅಣ್ಣ ನಮ್ಮದು 1968ರಿಂದ ಅವ್ರ ಅವನಿಂದ ಅವ್ರ ತಾತ ಮುತ್ತಾತ ಕಾಲದಿಂದ ಅವ್ರ ಪಾಣಿನಾಗ ಹೆಸರೈತೆ. ನಾವು ಪಾಣಿನಾಗ ಹೆಸರೈತೆ ಅಂತಾರೆ, ಅವ್ರ ಭೂಮಿ ಅಂತ ತಿಳ್ಕೊಂಡಿವಿ. ಆದ್ರೆ ನಾನು ಖರೀದಿ ಮಾಡಿಲ್ಲ, ಅದು ನಾನು ತಮ್ಮಕ್ಕೆ ಹೋಗಿಲ್ಲ. ಅವ್ರು ಬಂದು ಇಲ್ಲಣ್ಣ ನಾವು ಯಾರನ್ನ ದೊಡ್ಡರಿದ್ರೆ ನಮ್ಮ ತಾಂತಾರಂತೆ ಅಂದರೆ ಒಂದು 10-12 ಪ್ಲಾಟ್ ಅವರಿಗೆ ಅವ್ರ ಸಾಮಾಜಿಕರಿಗೆ ಕೊಟ್ಟಾರ. ಅವ್ರಿಗೆ ಏನೈತೆ ಗೊತ್ತಿಲ್ಲ. ನನ್ನ ಎದುರಿಗೆ ದುಡ್ಡು ಕೊಟ್ಟಾರ, ದುಡ್ಡು ತೊಗೊಂಡಾರ. ನಾನು ಇದ್ದೀನಿ, ಅದು ನಮ್ಮನೆ ಕಡೆ ಬಂದಾರ. ಯಾರನ್ನ ದೊಡ್ಡರಿದ್ರೆ ಎದುರಿಗೆ ಕೊಡ್ತಪ್ಪ, ನೀನು ಮೊದಲೇ ಸ್ವಲ್ಪ ಮೋಟ ಕಾಣ್ತಿ, ಮತ್ತೆ ಕೊಟ್ಟಿಲ್ಲ ಅಂದರೆ ಬಾಯಿ ತಿರುಗೋಕ್ಕೆ ಕಷ್ಟ. ಯಾಕಂದರೆ ಯಾರನ್ನ ಒಬ್ರು ಯಜಮಾನ್ರಿದ್ರೆ ಬೇಸತ್ತಂದರೆ ನಮ್ಮ ಕಾರ್ಪೊರೇಟರ್ ಇದ್ದಾನೆ, ಅವರು ನಮ್ಮ ತಂಗಿ ಗಂಡ ಆಗ್ತಾನತ್ತ. ಅಣ್ಣರಾದ್ರೆ ಶಿವರಾಜ್ ಅಣ್ಣ ಅರ್ಥಕ್ಕೆ ಹೋಗೋನು. ಹೋದ್ಮೇಲೆ ನಾನು ಹೇಳ್ತೀನಿ, ಅವ್ರು ಹೇಳಿದ್ರೆ ತಗೊಳ್ರಿ ಇದ್ರಿಲ್ಲ. ನಾನು ನೋಡಿದ್ರೆ ಇದು ರಿಜಿಸ್ಟರ್ ಆಗಿಲ್ಲ, ಇದು ಸರ್ಕಾರ ಭೂಮಿ ಅಂತ ಕಾಣ್ತೈತೆ. ಪಾಣಿನಲ್ಲಿ ಅಲ್ಲಿದ್ದು ಇಲ್ಲಿಗೆ ಟ್ಯಾಕ್ಸ್ ಕಟ್ಟಿರವ ಅವೆಲ್ಲವೂ ಅವಿದಾವ. ಆದರೆ ನನಗೆ ಅಷ್ಟು ಐಡಿಯಾ ಇಲ್ಲ. ನಾನು ರಿಯಲ್ ಎಸ್ಟೇಟ್ ಆಗಲಿ ಇನ್ನೊಂದಾಗಲಿ ನನಗೆ ಮಾಡಿಲ್ಲ. ಆದ್ರೆ ಗೊತ್ತಿಲ್ಲ ಅದು ಏನಂಬಂದ್ರೆ, ಇಲ್ಲಣ್ಣ ರಿಜಿಸ್ಟ್ರೇಷನ್ ಬೇಡ, ನಾವು ಗುಡಿಸಿಲ್ ಒಳಕ್ಕೆ ಅಂತ ಶೆಡ್ ಒಳಕ್ಕೆ ಅಂತೀವಿ, ಒಂದು 10 ಮಂದಿಗೆ ಬೇಕಂತ ಬಂದೀವಿ ಅಂದರೆ ನನ್ನ ಎದುರಿಗೆ ಒಂದು 5 ಮಂದಿ ಮಾಡಿ ನನ್ನ ಎದುರಿಗೆ ದುಡ್ಡು ಕೊಟ್ಟರೆ ಅಷ್ಟೇ. ಅಷ್ಟು ಬಿಟ್ಟು ಬೇರೆ ಏನು ಇದಿಲ್ಲ. ನಾನೇನು ಅದ್ರ ಕಬ್ಜೆ ಮಾಡಿಲ್ಲ, ನಾನೇನು ಒಂದು ಎಕರೆ ಭೂಮಿನೂ ತಗೊಂಡಿಲ್ಲ, ಒಂದು ಸೆಟ್ನೂ ತಗೊಂಡಿಲ್ಲ. ಮಹಿಳೆಯರು ಯಾಕೆ ನಿಮ್ಮ ಹೆಸರು ಹೇಳ್ತಾರೆ? ನನ್ನ ಎದುರಿಗೆ ಕೊಟ್ಟಾರ ಅಂತ ಹೇಳ್ತಿದ್ದಲ್ಲ, ಮತ್ತೆ ಅವರು ದುಡ್ಡು ಎಡ್ಸಕ್ ಬಂದಿಲ್ಲ, ಕೊಡ್ರಿ ಅಂತ ಆಮೇಲೆ ಅದ್ರಲ್ಲಿ ಕ್ಲಿಯರ್ ಆಗಿದೆ ಸರ್, ನೀವು ಕೊಡ್ರಿ ಅಂತ ಹೇಳ್ತೀರಿ. ಆಮೇಲೆ ಕೂಡ ಇಲ್ಲ, ಅವೆಲ್ಲ ಇವರು ಹೇಳಿದ್ ಮಾತ್ರ ಸರ್. ಕೂಡ ಹೇಳೋದಾದ್ರೆ ಸರ್ಕಾರದಿಂದ ನಮ್ಮ ಬಾಬೂಜಿ ನಗರದಾಗ 50-60 ವರ್ಷ 100 ವರ್ಷದಿಂದ ಪಟ್ಟಾಗಿಲ್ಲ.
ನಾಳೆ ಮಿದ್ರೆ ಸ್ಲಮ್ ಇದು ಇದಾದ್ರಿಗಿನ ಆ ಕಡೆ ಕೊಂಡಪುರ ಅಲ್ಲಿನಾಗ ಸ್ಲಮ್ ರೋಡ್ ಅಂತ ಡಿಕ್ಲೇರ್ ಆಗಿ ಮಾಡ್ಯಾರ. ಹಂಗಾದ್ರೆ ಆಗ್ಬೋದಪ್ಪ, ಆದ್ರಿಗಿನ ನೋಡೋಣ ಮಾಡೋಣ. ಅಲ್ಲ, ಅವ್ರದ್ದು ಒಂದು ಕ್ಲಿಯರ್ ಸ್ಟೇಟ್ಮೆಂಟ್ ಇದೆ. ಏನಿದೆ ಗೊತ್ತಾ? ನಮ್ಮದೇ ಸರ್ಕಾರ ಇದೆ, ನಮ್ಮ ಇಲ್ಲ ಸುಳ್ಳು ಮಾಡಿಸ್ಕೊಡ್ತೀನಿ ಅಂತ ಶಿವರಾಜ್ ಹೇಳಿದ್ದಾರೆ ಅಂತ ಹೇಳ್ತಾರೆ. ನನ್ನ ಜಾಗ ಇರೋ ಯಾವ್ದನೋ ಈ ಖಾತಾ ಮಾಡ್ಸ್ಕೊಂಬಂದ್ ನನಗೆ ಗೊತ್ತಿಲ್ಲ. ಬೇಕಾದ್ರೆ ಆಫೀಸ್ನಾಗ ಕೇಳ್ರಿ, ಒಂದು ಪದವಿ ತಾಂಬೋದು ಗೊತ್ತಿಲ್ಲ. ಆಫೀಸ್ನೇ ಸರಿ ನಾನು ಇರಕ್ಕಲ್ಲ. ನಾನು ಒಂದು ಮೇಸ್ತ್ರಿ, ಬಿಲ್ಡಿಂಗ್ ಕಾಂಟ್ರಾಕ್ಟರ್, ಪ್ರೈವೇಟ್ ಕಾಂಟ್ರಾಕ್ಟರ್. ನಾನು ಮೇಸ್ತ್ರಿ. ಸಾಯಿಬಾಬಾ ಗುಡಿ ಕಟ್ಟಿದ್ದೆ ನಾನೇ. ಬಳ್ಳಾರಿಯಾಗ ಮೇನ್ ದೊಡ್ಡ ಇದು ಗಡ್ಡಿ ಡಾಕ್ಟರ್ ಅಂತ ಎಲ್ಲ ಬಿಲ್ಡಿಂಗ್. ಅದು ಯಾರ ಕುತಂತ್ರ ನನ್ನ ಮೇಲೆ ಷಡ್ಯಂತ್ರ ಮಾಡ್ತಿದ್ದಾರೆ. ಮಾಹಿತಿ ಇಲ್ಲ ಅಂತ ಹೇಳ್ತಾರೆ. ಮತ್ತೆ ಯಾಕ್ರಿ ವ್ಯವಹಾರ ಮಾಡಿದ್ರಿ? ನಮ್ಮ ಮಂತ್ಯಕ್ಕೆ ಬಂದಾರ ಸರ್ ಅವರು. ನಮ್ಮ ಮಂತ್ಯಕ್ಕೆ ಬಂದ ನಮ್ಮ ಭೂಮಿ ಅಂತ ಹೇಳಿ ಮಾಡ್ಯಾರ. ಅದು ನನಗೆ ಸರ್ಕಾರದ ಗಿರ್ಗಾರ ಅಂತ ಅಷ್ಟು ಐಡಿಯಾ ಇಲ್ಲ ನನಗೆ ಭೂಮಿ ವಿಷಯದಾಗ. ಇವ್ರದ್ದು ಸಣ್ಣಪ್ಪರ ತೋಟ ಅಂತ ನನಗೆ ಗೊತ್ತು. ಅದೆಲ್ಲ ಪಾಣಿ ಎಲ್ಲ ತೋರಿಸ್ತಾ ಇದು ಇವ್ರ ಹೆಸರ ಮೇಲೆ ಐತೆ. ಆದ್ರೆ ಅದು ಪಟ್ಟಾಗ್ತದೆ. ದಿನಗೂಲಿ ಕೆಲಸ ಮಾಡ್ಕೊಂಡಿರೋರು ಕಷ್ಟಪಡ್ತಾರೆ. ಏನ್ರಿ ಮಾಡ್ಬೇಕು ನೀವು? ದುಡ್ಡು ನಾವು ತಗೊಂಡಿಲ್ಲ, ದುಡ್ಡು ನನ್ನ ಕೈ ಮುಟ್ಟಿಲ್ಲ. ಅದು ನೀವು ತಗೊಂಡಿರೋದಿದೆ, ಹಂಗಿದ್ರೆ ಕೊಟ್ಟಿರೋದು ಎಲ್ಲಿದೆ? ವಿಡಿಯೋ ಇರ್ಬೇಕಲ್ಲ ಪೂರ್ಣಪುರದಲ್ಲಿ. ಅದು ವಿಡಿಯೋ ಮಾಡ್ತಾರ ಬಿಡ್ತಾರ ಅಂತ ಹೇಳಿ ನನಗೆ ಅದು ಅಷ್ಟು ಮಾಹಿತಿ ಇಲ್ಲ ಸರ್. ಅಲ್ಲ ಸರ್, ವಿಡಿಯೋ ಮಾಡ್ತಾರ ಬಿಡ್ತಾರ, ನೀವು ಮಾಹಿತಿ ಇಲ್ಲದೆ ಇರ್ಬೋದು. ಅದ್ರ ಇಸ್ಕೊಂಡಿದ್ದಂತ ನಿಜ ಅಲ್ಲ. ಅಲ್ಲ, ನನ್ನ ಎದುರಿಗೆ ಕೊಟ್ಟಿದಾರ. ಅವ್ರು ಕೊಟ್ಟಾರ, ಅದು ನನ್ನ ಕೈ ಕೊಟ್ರ ಅವ್ರು ಕೊಟ್ಟಿನಿ. ನಾನು ಏನಪ್ಪ ಕೊಟ್ಟಿವಲ್ಲ, ಇಲ್ಲಿ ಅದಾರ ಕೇಳ್ರಿ, ಕೊಟ್ಟಿವಿ ಅವ್ರಿಗೆ. ಈಗ ಒಬ್ಬ ವ್ಯವಹಾರ ಮಾಡ್ಬೇಕಾದ್ರೆ ಮಿಡ್ಲ್ ಒಬ್ಬ ಇರ್ತಾರ ತಾನೆ? ಹೌದೌದು. ನಿಮ್ಮ ನಂಬ್ಕೊಂಡೆ ವ್ಯವಹಾರ ಮಾಡಿ. ಹೌದೌದು. ಇಲ್ಲ, ಅವ್ರಿಗೆ ಏನೈತೆ ಅಲ್ಲ ವಂಚನೆ ಮಾಡ್ದಂಗಲ್ಲ. ಅವ್ರು ಬಡವರಿದಾರ ಸರ್, ಅವ್ರು ಬಡವರಿದಾರ. ಅವ್ರು ಕೊಡಿಲ್ದ್ರೆ ಏನಿದ್ರೆ ಅವ್ರು ಕೂಡ ಇಸ್ಕೊಟ್ಟು ನಾನು ಕ್ಲಿಯರ್ ಮಾಡಿಸ್ತೀನಿ. ಅಲ್ಲ, ಈಗ ದುಡ್ಡೆಲ್ಲ ವಾಪಸ್ ಕೊಡಿಸ್ತಾರೆ. ಈಗ ದುಡ್ಡೆಲ್ಲ ಹಾಕಿದ್ದಾರೆ, ಆ ರೊಕ್ಕ ಹೋಯ್ತು, ಯಾರು ಜವಾಬ್ದಾರ ಅದಕ್ಕೆ? ಅದು ಮನೆ ಕಟ್ಟಬೇಡ ಅಂತ ಹೇಳಿದಾರೆ ಸರ್. ಅವರು ಮನೆ ಕಟ್ಟಬಾರ್ದು, ಬೇರೆ ಸೆಡ್ಡಕ್ಕೆ ಬೇಕು, ಗುಡಿಸ್ಲಿಕ್ಕೆ ಬೇಕಂತ ಇದೆ ಸರ್. ಅವ್ರು ಅತಿ ಮಾಡ್ತಾ ಇದಾರೆ. ಅವ್ರು ಮನೆ ಕಟ್ಟಕ ಕೊಟ್ಟಿಲ್ಲ, ಮನೆ ಕಟ್ಟಕ್ ಬರಲ್ಲ ಸರ್. ನನಗೆ ಗೊತ್ತಿಲ್ಲ ಸರ್. ಅಲ್ಲಲ್ಲ, ನನಗೆ ಗೊತ್ತಿಲ್ಲ ಸರ್. ಅದು ದುಡ್ಡು ಇಸ್ಕೋಬೇಕು ಬೇಡ ಅಂತ ಹೇಳಿ ನನಗೆ ಅದ್ರ ಮನೆನ ಪಟ್ಟ ಆಗೋದಿಲ್ಲ ಸರ್. ಅದು ಸರ್ಕಾರ ಭೂಮಿ ಸಾಲಿನಾಗ ಐತೆ. ನಿಮ್ಮ ಪಾಣಿ ದುಡ್ಡು 68 ದುಡ್ಡು ವಾಪಸ್ ಕೊಡಿಸ್ತೀರಿ? ಈಗ ದುಡ್ಡು ವಾಪಸ್ ಕೊಡಿಸ್ತಾರೆ. ನಾಳೆ ನಾಡ್ದು ಅವ್ರಿಗೆ ಹೇಳಿನಿ ಸರ್. ಅವ್ರು ಕೊಡ್ತು ಅಂತ ಒಪ್ಪಿಗೆ ಬೇಕಾದ್ರೆ ಅವ್ರು ಅದು ಸುಳ್ಳಾಯ್ತು. ಜಿಲ್ಲಾಡಳಿತ ಹೇಳ್ತಲ್ಲ, ನಿಮ್ಗೆ ಹೆಸರು ಹೇಳ್ತೈತಿ. ಮೆಸೇಜ್ ಅಲ್ಲಿ ಅವರು ಅವ್ರ ಹತ್ರ ಕೇಳ್ತಾ ಇದಾರ. ಇಲ್ಲಿ ಯಾರಾದಾರ ಇವ್ರು ನಿನ್ನೆ ಊರಾಗಿರ್ಲಿಲ್ಲ. ಅವ್ರು ಯಾರಾದಾರ ಶಿವರಾಜ್ ಮನೆ ಹತ್ರ ಅಂಬದ್ ಬಿಟ್ಟು ಶಿವರಾಜ್ ಅಂತ ಹೇಳಿ ಹೆಸರು ಹೇಳಿದಾರ. ಅವರು 7:30